ಸಣ್ಣ ಮಕ್ಕಳುಗಳು ಕೆಟ್ಟದಾಗಿ ಒಂದಷ್ಟು ರೀಲ್ಸು ಅದು ಇದು ಮಾಡ್ತೀರಾ. ಒಂದಷ್ಟು ದಿನ ಆದಮೇಲೆ ನಮ್ಮ ಮೆದುಳು ನಿಮ್ಮನ್ನು ನೋಡೋಕ್ಕೆ ಇಷ್ಟಪಡಲ್ಲ. ಆವಾಗ ನಿಮಗೇನಾಗುತ್ತೆ, ನೀವು ಗೆಟ್ ಇನ್ ಟು ಡಿಪ್ರೆಷನ್ನು, ಯಾರು ನನ್ನ ನೋಡ್ತಾ ಇಲ್ಲ. ಅವಾಗ ಏನು ಮಾಡ್ತೀರಾ, ಸಣ್ಣದಾಗಿದ್ದ ಸ್ಕರ್ಟು ಇನ್ನೂ ಮೇಲೆ ಕೊಟ್ಟೋಯ್ತು. ಈ ಸೋಷಿಯಲ್ ಮೀಡಿಯಾ ಆಗಲಿ ಚಲನಚಿತ್ರ ಆಗಲಿ ಒಂದು ಭ್ರಮಾಲೋಕನೇ ಇದು. ಎಷ್ಟು ದಿನ ಇದೇ ಥರ ಇರುತ್ತೆ, ಎಷ್ಟು ದಿನ ಯೂಟ್ಯೂಬ್ಗಳು ಓಡುತ್ತೆ, ಎಷ್ಟು ದಿನ ಚಲನಚಿತ್ರ ಓಡುತ್ತೆ. ಈಗ ಟಿ ವಿನೇ ಯಾರೂ ನೋಡೋದಿಲ್ಲ. ಮಕ್ಕಳುಗಳು ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು. ಇದೇ ಶಾಶ್ವತ ಅಲ್ಲ. ಇದಕ್ಕಿಂತ ಬಹಳ ಮುಖ್ಯವಾದದ್ದು ಎಜುಕೇಷನ್, ಸ್ಕಿಲ್ಸ್ಗಳು. ಒಂದು ಯಾವುದ್ರಲ್ಲಾರು ಮಾಸ್ಟ್ರಿ ಆಯಿತು ಅಂದರೆ, ಇದಲ್ಲ ಅಂದರೆ ನಾನು ಅದರಲ್ಲಿ ಬದುಕ್ತೀನಿ. ಸ್ನೇಹಿತರೆ ನಮಸ್ಕಾರ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಮಾಲಿನಿ ಸುತ್ತೂರ್ ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜಿನೋಮಿಕ್ಸ್, ವಿಜ್ಞಾನಿ ಮತ್ತು ಸಂಶೋಧಕಿ, ಉಪನ್ಯಾಸಕಿ. ನಿನ್ನೆ ಪೇಪರಲ್ಲಿ ನೋಡ್ತಾ ಇದ್ದೆ, ರೀಲ್ಸ್ ಮಾಡೋಕ್ಕೆ ಹೋಗಿ ಒಂದೆರಡು ಜನ ಪ್ರಾಣ ಕಳ್ಕೊಂಡಿರೋದು. ಆಗಾಗೆ ನೋಡ್ತಾನೆ ಇರ್ತೀವಿ, ರೀಲ್ಸ್ ಮಾಡೋಕ್ಕೆ ಹೋಗಿ ಪ್ರಾಣ ಕಳ್ಕೊಳ್ಳೋದು, ಅಲ್ಲಿ ಎಲ್ಲಿಂದನೂ ಹೋಗಿ ಬೀಳೋದು, ನೀರಲ್ಲಿ ಮುಳುಗೋದು, ಈ ಥರದ್ದೆಲ್ಲ ನೋಡ್ತಾ ಇರ್ತೀವಿ. ಫೋನ್ ನೋಡಬೇಡ ಅಂತ ಹೇಳಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರೋದು, ಈ ಥರದ ಸುದ್ದಿಗಳನ್ನ ಕೂಡ ನಾವು ನೋಡ್ತಾ ಇರ್ತೀವಿ. ಈ ಥರ ಏನು ಆಗ್ತಾ ಇದೆ ಅಂದರೆ, ಯುವ ಜನತೆ ಅಂದರೆ ಹೇಗೆ ಒಂದು ಮೊಬೈಲ್ ಅನ್ನೋದೊಂದು ಆಯುಧ, ಅದನ್ನು ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಒಳ್ಳೆಯದು, ಕೆಟ್ಟದಕ್ಕೆ ಬಳಸ್ಕೊಂಡ್ರೆ ಕೆಟ್ಟದ್ದು ಅಂತ ನಾವು ಪ್ರತಿಯೊಂದು ವಿಷಯದ ಬಗ್ಗೆ ನಮ್ಗೆ ಅದು ಗೊತ್ತಿದೆ. ಬಟ್ ಈ ಥರದ್ದು ಏನು ಅಡಿಕ್ಷನ್ ಆಗ್ತಾ ಇದೆ ಅಲ್ವಾ, ಅಂದರೆ ರೀಲ್ಸ್ಗಳು ನೋಡುವಂಥದ್ದಿರ್ಬೋದು, ಅಂದರೆ ಅದರಿಂದ ಏನು ಯೂಸ್ ಇಲ್ದಿರುವಂಥ ರೀಲ್ಸ್ಗಳು, ಅದು ನಿಮ್ಮನ್ನು ಸ್ಟಿಮ್ಯುಲೇಟ್ ಮಾಡುವಂಥದ್ದು, ನಿಮ್ಮನ್ನು ಉದ್ರೇಕಗೊಳಿಸುವಂಥ ರೀಲ್ಸ್ಗಳು ನೋಡುವಂಥದ್ದು, ಅದರಿಂದ ಮಾಡುವಂಥ ಅನಾಹುತಗಳು, ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ನಾವು ಒಂದು ಡಿಜಿಟಲ್ ಯುಗದಲ್ಲೇ ಇದ್ದೀವಿ. ಈಗ ನಾವೇ ಸಹ ಬೇಕಾದಷ್ಟು ಈ ಡಿಜಿಟಲ್ ಮಾಧ್ಯಮದ ಮುಖಾಂತರನೇ ಬಹಳಷ್ಟು ವಿಚಾರಗಳನ್ನು ಜನತೆಗೆ ತಲುಪಿಸುವ ಒಂದು ದಾರಿಯಲ್ಲಿದ್ದೀವಿ. ಈಗ ನೋಡಿ, ಡಿಜಿಟಲ್ ಮಾಧ್ಯಮನ ಒಳ್ಳೆಯದಕ್ಕೆ ನಾವು ಒಳ್ಳೆ ವಿಚಾರಗಳನ್ನು ಜನಕ್ಕೆ ತಲುಪಿಸ್ಬೇಕು ಅಂತ ಬಹಳಷ್ಟು ಒಳ್ಳೆ ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಇದು ಒಂದು ಪಾಸಿಟಿವ್, ಸಕಾರಾತ್ಮಕವಾದ ಒಂದು ದಾರಿ. ಆದರೆ ನಕಾರಾತ್ಮಕವಾದದ್ದು ಒಂದು ದಾರಿ ಇದೆ. ಅಲ್ಲೇನು ಅಂತಂದರೆ, ಸಣ್ಣ ಹುಡುಗಿರೋರು, ಇನ್ನು 18, 20, 22 ವರ್ಷದ ಹೆಣ್ಣು ಮಕ್ಕಳುಗಳು ರೀಲ್ಸ್ಗಳನ್ನು ಮಾಡ್ತಾರೆ. ಅವ್ರದ್ದೇ ಒಂದು ಯೂಟ್ಯೂಬ್ ಇದನ್ನು ಮಾಡ್ಕೊಂಡಿರ್ತಾರೆ, ಇದರಲ್ಲೆಲ್ಲ ಮಾಡ್ತಾರೆ. ಅದರಿಂದ ಸ್ವಲ್ಪ ಸಂಪಾದನೆನೂ ಆಗುತ್ತೆ ಅವ್ರಿಗೆ, ಇಲ್ಲ ಅಂತೇನಿಲ್ಲ. ಅದರಲ್ಲೂ ಅವರು ಹಣನ ಪಡಿತಾ ಇದ್ದಾರೆ. ಇಲ್ಲೇನಾಗ್ತಾ ಇದೆ ಅಂದರೆ, ಮಕ್ಕಳುಗಳವರು ಇನ್ನೂ ಏನೋ ಬೇಕಾದಷ್ಟು ಅಚೀವ್ ಮಾಡೋ ಅಂತಹ ಮಕ್ಕಳುಗಳವರು ಇನ್ನೂ ಜೀವನನ ನೋಡಿಲ್ಲ. ಅವರು ಜೀವನ ತುಂಬ ದೊಡ್ಡದಿದೆ ಅವ್ರಿಗೆ. ಆದರೆ ಇವಾಗ ಏನು ಅನ್ಕೊಂತಿದ್ದಾರೆ ಅಂದರೆ, ಈಗ ಶಾರ್ಟ್ ಇದರಲ್ಲಿ ಅವರಿಗೆ ದುಡ್ಡು ಸಿಗ್ತಾ ಇದೆ, ಆಮೇಲೆ ವ್ಯೂಸ್ಗಳು ಬರುತ್ತೆ, ಕಾಮೆಂಟ್ಸ್ಗಳು ಬರುತ್ತೆ. ಅವ್ರೇನು ಅನ್ಕೊಂತಾರೆ, ನಾನು ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀನಿ, ಇದೊಂದು ಹ್ಯಾಲುಸಿನೇಷನ್ನು, ನಾನೇನೋ ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ದೀನಿ ಅನ್ನೋ ಥರ ಭ್ರಮೇಲಿದ್ದಾರೆ ಅವರು. ಆದರೆ ಈ ಥರದ ಬೇಕಾದಷ್ಟು ಹಿಂದೆ ನಾವು ಇತಿಹಾಸದ ಪುಟಗಳಲ್ಲಿ, ಈ ಚಲನಚಿತ್ರ ರಂಗದಲ್ಲೇ ರಾಜೇಶ್ ಖನ್ನನ್ ಬಗ್ಗೆ ಒಬ್ಬರು ಮಾತಾಡ್ಬೇಕಾದ್ರೆ ಹೇಳಿದರು, 15 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಮೂವಿಗಳನ್ನು ಕೊಟ್ಟಂತಹವರು ಇದುವರೆಗೂ ಯಾವ ಚಲನಚಿತ್ರ ನಟನು ಹಾಲಿವುಡ್ ಬಾಲಿವುಡಲ್ಲೂ ಇಲ್ಲ ಅಂತ. 15 ಒಟ್ಟಿಗೆ ಅಂತೆ, ಒಂದೇ ಸ್ಟ್ರೆಚ್ಚಲ್ಲಿ. ಆ ನಂತರ ರಾಜೇಶ್ ಖನ್ನನೇ ಮರೆಯಾಗೋದ್ರು. ಇಮ್ಯಾಜಿನ್ ಮಾಡಿ, 15 ಹಿಟ್ ಮೂವಿ ಕೊಟ್ಟಂತಹ ವ್ಯಕ್ತಿನೇ ಈಗ ಯಾರಿಗಾರು ರಾಜೇಶ್ ಖನ್ನಾ ಅಂತ ಕೇಳಿದ್ರೆ ಇವಾಗಿನವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಂದರೆ ಮರೆಯಾಗಿ ಹೋದಂಥ ಪಕ್ಷದಲ್ಲಿ ನೀವು ಸಣ್ಣ ಪುಟ ಮಕ್ಕಳುಗಳು ಒಂದಷ್ಟು ರೀಲ್ಸ್ ಮಾಡಿಬಿಟ್ಟು ನಾನು ಸೆಲೆಬ್ರಿಟಿ, ನಿಮ್ಮನ್ನು ತುಂಬ ಎಕ್ಸಾಜರೇಟ್ ಮಾಡಿ ಮೇಲ್ಕೂರ್ಸಂಥ ಜನನೂ ಇದ್ದಾರೆ. ನಿಮಗೆ ಹಾರ ತುರಾಯಿ ಹಾಕಿ ನೀವು ಮಾಡ್ತಿರೋದೇ ದೊಡ್ಡದು ಅಂತ. ಆದರೆ ನೀವು ಏನು ಮಾಡ್ತಾ ಇದ್ದೀರಾ, ಮುಂದಿನ ದಿನದಲ್ಲಿ ನಿಮ್ಮ ಭವಿಷ್ಯ ಏನು ಅನ್ನುವುದನ್ನು ಇವರು ಯಾರು ಯಾವತ್ತೂ ಯೋಚನೆ ಮಾಡೇ ಇಲ್ಲ. ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ಇದನ್ನು ವಿಶ್ಲೇಷಣೆ ಮಾಡಲ್ಲ. ಕೊನೆಗೆ ಅವರವ್ರಿಗೆ ಇಷ್ಟಕ್ಕೆ ಬಿಟ್ಟಿದ್ದು, ಮಾಡೋದು ಬಿಡೋದು ಎಲ್ಲ ಅವರಿಗೆ ಸಂಬಂಧಿಸಿದ್ದು. ಆದರೆ ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ ಅಂದರೆ, ನಮ್ಮ ಮೆದುಳು ಅಂತ ನಾವು ನೋಡೋದಾದ್ರೆ ತುಂಬ ಸಂಕೀರ್ಣವಾದದ್ದು. ಪ್ರತಿ ಸಲನೂ ನಮ್ಮ ಮೆದುಳು ಹೊಸತನವನ್ನು ಬಯಸುತ್ತೆ. ಹೊಸದು, ಪ್ರಕೃತಿನೇ ಹೊಸತನವನ್ನು ಬಯಸುತ್ತೆ. ಯುಗಾದಿಯ ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಎಲ್ಲ ಮರಗಳು ಎಲ್ಲ ಎಲೆಗಳನ್ನು ಕಳ್ಕೊಂಡು ಪುನಃ ಹೊಸದಾಗಿ ಚಿಗುರುತ್ತೆ. ಅದೇ ರೀತಿ ನಮ್ಮ ಮೊನಾಟನಸ್, ಏಕತಾನತೆ ಅಂತ ನಾವು ಏನು ಹೇಳ್ತೀವಿ, ಮೆದುಳು ಯಾವಾಗಲೂ ಹೊಸತನನ ಚಕಿತ ಆಗಬೇಕು.
ಒಂಥರ ಆಶ್ಚರ್ಯ ಕೊಡಬೇಕು ಅಂಥದನ್ನು ನೋಡೋಕ್ಕೆ ಇಷ್ಟಪಡುತ್ತೆ. ಹೊಸದಾಗಿರಬೇಕು, ಚಕಿತಗೊಳಿಸಬೇಕು, ಆಶ್ಚರ್ಯ ಮತ್ತು ಸುಖ ನೋಡಿದಾಗ ಸಂತೋಷ ಆಗಬೇಕು, ಮುಖ್ಯವಾಗಿ ಡೋಪಮೈನ್ ರಿಲೀಸ್ ಆಗಬೇಕು ಮೆದುಳಿನಲ್ಲಿ, ಆ ಥರದನ್ನು ನೋಡೋಕ್ಕೆ ಆಸೆ ಪಡುತ್ತೆ. ನೀವು ಸಣ್ಣ ಮಕ್ಕಳುಗಳು ಕೆಟ್ಟದಾಗಿ ಒಂದಷ್ಟು ರೀಲ್ಸು ಅದು ಇದು ಮಾಡ್ತೀರಾ, ಒಂದಷ್ಟು ದಿನ ಆದಮೇಲೆ ನಮ್ಮ ಮೆದುಳು ನಿಮ್ಮನ್ನು ನೋಡೋಕ್ಕೆ ಇಷ್ಟಪಡಲ್ಲ. ಹೊಸ ಫೇಸ್ನ ನೋಡೋಕ್ಕೆ ನಮ್ಮ ಮೆದುಳು ಇಷ್ಟಪಡುತ್ತೆ ಒಂದಷ್ಟು ದಿನ ಆದ ನಂತರ. ಆವಾಗ ನಿಮಗೇನಾಗುತ್ತೆ, ನೀವು ಗೆಟ್ ಇನ್ ಟು ಡಿಪ್ರೆಷನ್ನು, ಯಾರು ನನ್ನ ನೋಡ್ತಾ ಇಲ್ಲ. ಆವಾಗ ಏನು ಮಾಡ್ತೀರಾ, ಸಣ್ಣದಾಗಿದ್ದ ಸ್ಕರ್ಟು ಇನ್ನೂ ಮೇಲೆ ಕೊಟ್ಟೋಯ್ತು, ಇನ್ನೂ ಜನನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಇನ್ನೂ ಬೇರೆ ಬೇರೆ ಹಾದಿಗಳನ್ನು ಹಿಡಿಯೋದಕ್ಕೆ ಇಂಥ ಮಕ್ಕಳುಗಳು ಕೊನೆಗೆ ಯಾವ ಹಾದಿಗೆ ಹೊರಟೋಗ್ತಾರೆ ಅಂತಂದರೆ ವಾಪಸ್ಸು ಅವರು ನಾರ್ಮಲ್ ಸ್ಟೇಜ್ಗೆ ಬರದೇ ಇರೋವಂಥ ಸ್ಥಿತಿಗೆ ಹೊರಟೋಗ್ತಾರೆ ಅವರು. ಹಾಗಾಗಿ ತಂದೆ ತಾಯಿಗಳು, ಅಂಥ ಮಕ್ಕಳ ತಂದೆ ತಾಯಿಗಳು ದಯವಿಟ್ಟು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಈಗ ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ, ಇಂಡಿಪೆಂಡೆಂಟ್ ಆಗಿದ್ದಾರೆ, ಶಾಶ್ವತ ಖಂಡಿತ ಅಲ್ಲ. ಏಕೆಂದರೆ ಮನುಷ್ಯರ ಮೆದುಳು ಯಾವಾಗಲೂ ಹೊಸತನವನ್ನು ಬಯಸುತ್ತೆ. ಒಂದೇ ಥರದ ರೀಲ್ಸು, ಒಂದೇ ಥರದ ಸ್ಟೆಪ್ಪು, ನಿನ್ನನ್ನು ನೋಡಿ ನೋಡಿ ಸಾಕಾಗಿ ಜನ ಇನ್ನೊಬ್ಬರಿಗೆ ಸ್ವಿಚ್ ಆನ್ ಆಗ್ತಾರೆ. ಆವಾಗ ನಿನಗೆ ವಿದ್ಯಾಭ್ಯಾಸವೂ ಇಲ್ಲ, ಅಷ್ಟರಲ್ಲಿ ಹೆಸರು ಹಾಳಾಗೋಗಿರುತ್ತೆ, ಸಮಾಜದಲ್ಲಿ ಗೌರವನೂ ಇಲ್ಲ, ಏನೂ ಇಲ್ಲದೆ ಅಂಥ ಮಕ್ಕಳುಗಳು ಹಾಳಾಗೋದನ್ನು ತಪ್ಪಿಸ್ಬೇಕಂದ್ರೆ ತಂದೆ ತಾಯಿಗಳು ಅದರ ಬಗ್ಗೆ ಒಂದು ಎಚ್ಚರಿಕೆ ಎಲ್ಲೋ ಒಂದು ಕಡೆ ಬೇಕಾಗುತ್ತೆ ಅಂತ ಅನ್ಕೋಬೋದು. ಏನೇನು ಪ್ರೋಸೆಸ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಈ ಥರದನ್ನು ನಾವು ನೋಡಿದಾಗ ಪದೇ ಪದೇ ಅದನ್ನೇ ನೋಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಸಿನಾಪ್ಟಿಕ್ ಹ್ಯಾಬಿಚುಯೇಷನ್ ಅಂತ ಒಂದು ಪ್ರಾಸೆಸ್ ಆಗುತ್ತೆ. ಸಿನಾಪ್ಟಿಕ್ ಹ್ಯಾಬಿಚುಯೇಷನ್ ಅಂದರೆ ಎರಡು ನರಕೋಶಗಳ ಮಧ್ಯೆ ನಡೆಯುವ ಸಂವಹನ ಇದೆಯಲ್ಲ, ಕಮ್ಮಿ ಆಗ್ತಾ ಬರುತ್ತೆ. ಈಗ ನಾವೇನೋ ಒಂದು ನೋಡಿದ್ದೀವಿ, ಮೊದಲನೇ ಬಾರಿಗೆ ನೋಡಿದಾಗ ನನಗೆ ತುಂಬ ಅಟ್ರ್ಯಾಕ್ಷನ್ ಅಂತ ಅನ್ನಿಸ್ತದು. ಅವಾಗೇನಾಗುತ್ತೆ, ನನಗೆ ಗ್ಲೂಟಮೇಟು ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಬಿಡುಗಡೆ ಆಯಿತು. ಒಂದಷ್ಟು ದಿನ ಅದನ್ನೇ ನೋಡ್ತೀನಿ, ಅದೇ ರೀಲ್ಸು. ಆವಾಗ ಮೆದುಳಿಗೆ ಒಂದು ಸಿಗ್ನಲ್ ಹೋಯಿತು, ಏನಂದರೆ ಅಯ್ಯೋ ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ, ಇದೇನೂ ಇಲ್ಲ ಅಂತ ಆ್ಯಂಟಿಸಿಪೇಟ್ ಮಾಡ್ತು. ಅವಾಗೇನಾಗುತ್ತೆ, ಈ ಗ್ಲೂಟಮೇಟು ಬಿಡುಗಡೆ ಆಗಲ್ಲ. ಕಾರಣ, ನಮ್ಮ ಎರಡು ನರಕೋಶಗಳ ಮಧ್ಯೆ ಕ್ಯಾಲ್ಶಿಯಂ ಅಯಾನ್ ಇರುತ್ತೆ. ಕ್ಯಾಲ್ಶಿಯಂ ಅಯಾನು ಜಾಸ್ತಿ ತುದಿಗೆ ಬಂದ ಸಂದರ್ಭದಲ್ಲಿ ವೆಸಿಕಲ್ಗಳಿರುತ್ತೆ, ಅದರಿಂದ ಈ ನ್ಯೂರೋ ಟ್ರಾನ್ಸ್ಮಿಟರ್ ಬಿಡುಗಡೆಯಾಗಿ ಆ ಒಂದು ನಾವು ಏನು ನೋಡಬೇಕಾದ್ರೆ ನಮಗೆ ನೋಡ್ತಿರ್ತೀವಲ್ಲ, ಆ ಒಂದು ಪ್ರಕ್ರಿಯೆಯನ್ನು ಒಂಥರ ಚೆನ್ನಾಗಿ ಮಾಡುತ್ತೆ. ಇಲ್ಲಿ ಪದೇ ಪದೇ ಅದನ್ನು ನಾವು ನೋಡಬೇಕಾದ್ರೆ ಏನಾಗುತ್ತೆ ಅಂದರೆ ಬಿಡುಗಡೆ ಆಗೋದಿಲ್ಲ. ಯಾವಾಗ ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಬಿಡುಗಡೆ ಆಗೋದಿಲ್ಲ, ಬೋರ್ ಆಗುತ್ತೆ ನಮಗೆ. ಈಗ ನೋಡಿ, ಈಗ ದುಲ್ಕರ್ ಸಲ್ಮಾನ್ ಗೊತ್ತಲ್ವ ನಿಮಗೆ, ಆ ಒಂದು ಕೇರಳದ ಒಬ್ಬ ಒಳ್ಳೆ ನಟ. ನೀವು ಸುಮ್ಮನೆ ಅವನ್ನ ನೋಡಿ, ಅವನ್ನ ಫೇಮ್ ನೇಮು ಕಮ್ಮಿ ಆಗೋದೇ ಇಲ್ಲ. ಅದೇ ರೀತಿ ಮಮ್ಮೂಟಿ ಅವ್ರುಗಳೆಲ್ಲ, ಅವ್ರದ್ದು ಫೇಮ್ ನೇಮು ಯಾವುದೇ ಎಷ್ಟೇ ವರ್ಷ ಅವರಿದ್ರೂ, ಈಗಲೂ ವಯಸ್ಸಾಗೋಗಿದೆ ಅವ್ರಿಗೂ, ಈಗಲೂ ಅವರ ಚಲನಚಿತ್ರಗಳು ಓಡ್ತಾನೆ ಇದ್ದಾವೆ. ಕಾರಣ ಏನು ಅಂತಂದರೆ ಫ್ಲೆಕ್ಸಿಬಿಲಿಟಿ. ಅವರು ಯಾವುದೇ ಪಾತ್ರನಾದರೂ ಮಾಡ್ತಾರೆ. ಅವರು ನನಗೆ ಇಂಥದ್ದೇ ಪಾತ್ರ ಅಂತಲ್ಲ. ಅದೇ ಈಗ ನಮ್ಮ ಯಶ್ನ ನೋಡಿದ್ರೆ KGF 1, 2 ಟಾಕ್ಸಿಕ್ ಎಲ್ಲ ಆದಮೇಲೆ ಎಷ್ಟು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಫ್ಲೆಕ್ಸಿಬಿಲಿಟಿ ಇಲ್ಲ. ಸೊ ಏನಾಗುತ್ತೆ, ನಮಗೆ 2-3 ಒಂದೇ ಥರದ್ದು ನೋಡಿದ್ಮೇಲೆ ಮುಂದಿನ ನಾವು ನೋಡಲ್ಲ. ಅಯ್ಯೋ ಬಿಡಪ್ಪ, ಬರೀ ಅದೇ ಕತೆ, ಅದೇ ಲಾಂಗು ಮಚ್ಚು, ಬ್ರೈನ್ಗೆ ಇದಾಯಿತು, ಹೊಸದು ಬೇಕು ನಮಗೆ. ಸೂಫ್ರಮ್ಸೋ ಏನಕ್ಕೆ ಹಿಟ್ಟಾಯ್ತು ಹೇಳಿ, ಏನು ಅಂದರೆ ಹೊಸತನ ಇತ್ತು ಅಲ್ಲಿ. ನಮಗೆ ನಾವು ಆ್ಯಂಟಿಸಿಪೇಟ್ ಮಾಡದೇ ಇರೋ ಕಥೆಯಲ್ಲಿತ್ತು, ನಾವು ತಿಳ್ಕೊಳ್ಳೋದೇ ಇರೋ ಕಥೆಯಲ್ಲಿತ್ತು. ಎಷ್ಟು ಕಡಿಮೆ ಬಡ್ಜೆಟಲ್ಲಿ ಏನೋ ಒಂದು ಸಣ್ಣ ಹಳ್ಳೀಲಿ ಒಂದು ಪ್ರಸಂಗವನ್ನು ಮಾಡಿ ಅವರು ಎಲ್ಲರ ಒಂದು ಮೆಚ್ಚುಗೆ ಗಳಿಸಿದ್ರು. ಕಾರಣ ಏನು ಅಂತಂದರೆ, ನಮ್ಮ ಮೆದುಳು ಆ್ಯಂಟಿಸಿಪೇಟ್ ಆ ಥರದ್ದು ಒಂದು ಕತೆ ಇರುತ್ತೆ ಅಂತ ಮಾಡಿಲ್ಲ. ಆ ಥರದ ಕತೆ ಆಗಲಿ ಇದಾಗಲಿ, ಏಕೆಂದರೆ ನಮಗೆ ಹೊಸತನ ಬೇಕಿತ್ತು. ನಾವು ಇದನ್ನೆಲ್ಲ ನೋಡಿ ನೋಡಿ ಮೆದುಳಿಗೆ ಒಂದು ಎಕ್ಸಾಸ್ಟ್ ಆಗೋಗಿ ಸಿನಾಪ್ಟಿಕ್ ಹ್ಯಾಬಿಚುಯೇಷನ್ ಆಗೋಗಿ ಹೊಸತನ ನಾವು ನೋಡಿದ್ರಿಂದ ಆಗುತ್ತೆ. ಹಾಗಾಗಿ ನಾವು ಏನೇ ಒಂದು ಮಾಡಬೇಕು ಅಂತಂದರೂ ಮಕ್ಕಳುಗಳಿಗೆ ನಾನು ಏನಕ್ಕೆ ಹೇಳ್ತಾ ಇರೋದು ಕಾಷನ್ ಅಂದರೆ, ಬಹಳಷ್ಟು ದಿನ ನಡೆಯೋದಿಲ್ಲ. ಈಗ ಅವ್ರದ್ದು ಏನು ಟ್ರೆಂಡ್ ಇದೆ, ಬಹಳ ದಿನ ನಡೆಯೋದಿಲ್ಲ. ಹಾಗಾಗಿ ನಾವು ಒಂದು ಎಚ್ಚರಿಕೆಯನ್ನು ಬೇರೆ ಥರದ್ದು ಹುಡುಕಬೇಕು. ಹೊಸತನ, ಹೊಸ ರೀತಿ, ಹೊಸ ಇದು ಬೇರೆ 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 ಥರ ನಾವು ವೆಂಚರ್ ಮಾಡಲಿಲ್ಲ ಅಂದರೆ ಏಕತಾನತೆ ಇದೆಯಲ್ಲ, ಭಾಳಷ್ಟು ದಿನ ನಡೆಯಲ್ಲ. ಬಿಕಾಸ್ ಆಫ್ ಸಿನಾಪ್ಟಿಕ್ ಡಿಪ್ರೆಷನ್ ಅಂತೀವಿ, ಅಥವಾ ಸಿನಾಪ್ಟಿಕ್ ಹ್ಯಾಬಿಚುಯೇಷನ್ ಅಂತ ಕರಿತೀವಿ. ಇನ್ನೊಂದು ಎರಡನೇದು ಏನು ನಡೆಯುತ್ತೆ ಅಂತಂದರೆ, ಡೋಪಮೈನ್ ಸರ್ಕ್ಯೂಟ್ ಪಾತ್ವೇಲಿ ಮೊದಲನೇ ಬಾರಿ ಅದನ್ನು ನೋಡಿದಾಗ ಡೋಪಮೈನ್ ರಿಲೀಸ್ ಆಯಿತು, ಎರಡನೇ ಬಾರಿ ನೋಡಿದಾಗಲೂ ಆಯಿತು. ಒಂದು ಸ್ವಲ್ಪ ಹಾವ ಭಾವ ಭಂಗಿಗಳು, ಇದು ಅಟ್ರ್ಯಾಕ್ಷನ್ನು ಎಲ್ಲ ಪದೇ 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 ನೋಡ್ತಾ ಇದ್ದಾಗ ಏನು ಡೋಪಮೈನೇ ರಿಲೀಸ್ ಆಗೋದಿಲ್ಲ. ಏಕೆ ಅಂತಂದರೆ ಆ ಸೆನ್ಸಿಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಮೆದುಳು ಸಿಗ್ನಲ್ ಕೊಡುತ್ತೆ, ಅಯ್ಯೋ ದೆರ್ ಇಸ್ ನಥಿಂಗ್ ಸ್ಪೆಷಲ್, ಅಲ್ಲಿ ಏನೂ ಹೊಸ್ತಿಲ್ಲ,
ಮೆದುಳು ಯಾವ ಥರ ಅಂದರೆ ಎನರ್ಜಿ, ಪ್ರತಿಯೊಂದಕ್ಕೂ ಎನರ್ಜಿ ಕನ್ಸಂಪ್ಷನ್ ಇರುತ್ತೆ. ನಮ್ಮ ದೇಹದಲ್ಲಿ ಒಟ್ಟಾರೆ ಶಕ್ತಿಯಲ್ಲಿ 20% ನೇರವಾಗಿ ಮೆದುಳಿಗೆ ಹೋಗುತ್ತೆ. ಮಿಕ್ಕ 80% ಏನಿದೆ ಅದು ದೇಹದ ಹೃದಯ, ಶ್ವಾಸಕ್ಕೂ, ಇನ್ನೆಲ್ಲದಕ್ಕೂ 80% ಡಿಸ್ಟ್ರಿಬ್ಯೂಟ್ ಆಗೋದು. 20% ನೇರವಾಗಿ ಮೆದುಳಿಗೆ ಹೋಗುತ್ತೆ. ಮೆದುಳು ಪ್ರತಿ ಸಲ ಯೋಚನೆ ಮಾಡುತ್ತೆ, ನಾನು ಇದನ್ನು ಮಾಡಿದ್ರೆ ಬೆನಿಫಿಟಾ ಇಲ್ವಾ, ನನಗೆ ಖುಷಿ ಕೊಡುತ್ತಾ ಇಲ್ವಾ, ಖುಷಿ ಯಾವಾಗ ಕೊಡ್ತಾ ಇಲ್ಲ, ಸೊ ಬೇಡ ಇದು, ಅದನ್ನು ಅಲ್ಲಿ ಡಿಟ್ಯಾಚ್ ಆಗ್ತೀವಿ ನಾವು. ಹಾಗಾಗಿ ಅದನ್ನು ಡೊಪಮೈನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಡೊಪಮೈನ್ ರೆಸಿಸ್ಟೆನ್ಸ್ ಅಥವಾ ಡೊಪಮೈನ್ ಡಿಪ್ರೆಷನ್ ಅಂದರೆ ನಮಗೆ ಅದನ್ನು ನೋಡಿದಾಗ ಏನೇ ಫೀಲಿಂಗ್ ಆಗಲ್ಲ. ಮೊದಲು ಬಾರಿ ಆಗಿತ್ತಲ್ಲ, ಅದು ಇವಾಗ ಆಗ್ತಾ ಇಲ್ಲ. ಇಲ್ಲಿ ಆಲ್ಕೋಹಾಲ್ ತಗೊಂಡಾಗಲೂ ಹಾಗೆ ಆಗೋದು. ಅಡಿಕ್ಷನ್ ಪಾತ್ವೆಗಳನ್ನ ನೀವು ನೋಡಿದಾಗ ಅಡಿಕ್ಷನು ಮೊದಲು ಸ್ವಲ್ಪದಕ್ಕೆ ಅವ್ರಿಗೆ ದೇ ಗೆಟ್ ದ ಒಂದು ಡೊಪಮೈನ್ ರಿಲೀಸ್ ಆಗುತ್ತೆ, ಎಂಜಾಯ್ ಅಂತಾರೆ, ಖುಷಿ ಆಗುತ್ತೆ. ನಂತರ ಆ ಡೋಸ್ಗಾಗಲ್ಲ, ಹೈ ಡೋಸ್ಗೆ ಹೋಗಬೇಕು, ಹೈ ಡೋಸ್ಗೆ ಹೋಗಬೇಕು, ಹ್ಯಾಬಿಚುವಲ್ ಆಗ್ತಾರೆ. ಇದು ಆಹಾರ ಆಗಿರಬಹುದು, ಅಥವಾ ಈಗ ನಾವು ಎಮೋಷನ್ಸ್ಗಳು, ದಿನ ಸಾಯೋರಿಗೆ ಅಳೋರು ಯಾರು ಅಂತ ಪದೇ 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 ಅದೇ ಆಯಿತು ಅಂದರೆ ಅಯ್ಯೋ ಬಿಡಪ್ಪ ಇದ್ದಿದ್ದೇ ಗೋಳು ಅಂತ ಹೇಳ್ತೀವಲ್ಲ ನಾವು. ಏನಂತಂದರೆ ಫೀಲಿಂಗ್ ಏನು ಬರೋದಿಲ್ಲ. ಅದು ಎಮೋಷನ್ಗಳೇ ಆಗಿರ್ಬೋದು, ಆಹಾರಗಳೇ ಆಗಿರ್ಬೋದು, ಉಡುಗೆ ತೊಡುಗೆಗಳೇ ಆಗಿರಬಹುದು, ಭಯನೂ ಆಗಿರ್ಬೋದು. ಈಗ ನೋಡಿ, ಮಕ್ಕಳುಗಳಿಗೆ ಯಾವಾಗಲೂ ಎದುರಿಸಿದ್ರೆ ಅವ್ನಿಗೆ ಹೆದರಿಕೆನೇ ಆಗೋದಿಲ್ಲ. ಕೆಲವು ಹೊಡೆದು ಮಂಡು ಬಿದ್ದೋಗಿದ್ದಾರೆ ಮಕ್ಕಳು ಅಂತಾರಲ್ಲ, ಏನಕ್ಕೆ ಅಂದರೆ ಅಯ್ಯೋ ಇಷ್ಟೇನಾ ಅಂತ ಬ್ರೈನ್ ಗೊತ್ತಾಗೋಗುತ್ತೆ. ಓ ಇಷ್ಟೇ ಇದು, ನಾನು ಏನೇ ಮಾಡಿದ್ರು ನಮ್ಮಪ್ಪ ಇಷ್ಟೇ ಹೊಡೆಯೋದು, ಇದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅನ್ನೋದು ಯಾವಾಗ ಸಿಗ್ನಲ್ ಬರುತ್ತೆ ಆವಾಗೇನಾಗುತ್ತೆ ಅಂದರೆ ಡೋಪಮೈನ್ ಡಿಸೆನ್ಸಿಟೈಸ್ ಆಗುತ್ತೆ. ಇವೆರಡು ಬಹಳ ಮುಖ್ಯವಾಗಿ ನಡೆಯುವಂಥದ್ದು. ಇದರ ಜೊತೆಗೆ ಎಪಿಜೆನೆಟಿಕ್ ಫಿನಾಮಿನನ್ ಅಂತಲೂ ಇದೆ. ಏನಂತಂದರೆ ಜೀನ್ಸ್ಗಳಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ, ಅದು ಖುಷಿ ಕೊಡೋದಿಲ್ಲ, ಡೊಪಮೈನ್ ರಿಲೀಸ್ ಮಾಡೋದಿಲ್ಲ. ಇವರೇನು ಅನ್ಕೊಂತಿರ್ತಾರೆ, ಎಲ್ಲನ ನೋಡ್ತಿದ್ದಾರೆ ಅಂತ. ಖಂಡಿತ ಇಲ್ಲ. ಜನ ಆಲ್ರೆಡಿ ಇನ್ನೊಂದು ಹೊಸ ಮುಖ ಬಂದಿರುತ್ತಲ್ಲ ಅಲ್ಲಿಗೆ ಡೈವರ್ಟ್ ಆಗೋಗಿರ್ತಾರೆ. ಅದು ಒಂದಷ್ಟು ದಿನ ನಡೆಯುತ್ತೆ, ಇನ್ನೊಂದು ಹೊಸ ಮುಖ ಬಂದರೆ ಅಲ್ಲಿಗೆ ಡೈವರ್ಟ್ ಆಗ್ತೀವಿ. ಇದೆಲ್ಲ ನಡೆಯುವಂತಹ ಪ್ರಕ್ರಿಯೆ. ಇದರ ಜೊತೆಯಲ್ಲಿ 2 ಪ್ರಮುಖ ಜೀನ್ಗಳು ಒಂದು ಬಹಳ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರ್ಸು. ಫ್ಯಾಕ್ಸೋ ಅಂತ, FOXO ಅಂತ ಫ್ಯಾಕ್ಸೋ ಜೀನ್ ಇದೆ, ಅದೊಂದು ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರು. ಇದೇನು ಮಾಡುತ್ತೆ, ಒಂಥರ ಡಿಸೆನ್ಸಿಟೈಸ್ ಮಾಡುತ್ತೆ. ಆಮೇಲೆ ಡೇಂಜರ್ ಅಲ್ಲ, ಇದು ಅಟ್ರ್ಯಾಕ್ಷನ್ ಅಲ್ಲ, ಡೇಂಜರ್ ಅಲ್ಲ ಅನ್ನುವ ಸಿಗ್ನಲ್ನ ಕೊಡೋಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಮೆದುಳಿನಲ್ಲಿ ಯಾವುದೇ ಥರದ ಒಂದು ಬದಲಾವಣೆಗಳು ಆಗದೆ ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರು ಜಾಸ್ತಿ ಬಿಡುಗಡೆಯಾಗುತ್ತೆ. ಗಾಬಾ ಅನ್ನೋದು ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರ್. ಅದೇನು ಮಾಡುತ್ತೆ, ಶಟ್ ಡೌನ್ ಮಾಡ್ತೀವಿ. ಈಗ ನಾವು ಮೊಬೈಲ್ ತೆಗಿತೀವಿ, ಆ ಹುಡುಗಿದ್ದು ಒಂದು ರೀಲ್ಸ್ ಬಂತು, ಅಯ್ಯೋ ಬಿಡು ಅಂತೇಳಿ ಮುಂದಕ್ಕೆ ಹೋಗ್ತೀವಿ. ಮುಂದೆ ಏನೋ ಚೆನ್ನಾಗಿದೆ ಅಂದರೆ ಅದನ್ನು ನೋಡ್ತೀವಿ. ಅಂದರೆ ಪಾಸ್ ಆನ್ ಮಾಡ್ತಾ ಹೋಗ್ತೀವಿ ನಾವು, ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ಪ್ರಿಡಿಕ್ಷನ್ ಅಂತ ಇನ್ನೊಂದು ಮೆಕ್ಯಾನಿಸಮ್ ನಡೆಯುತ್ತೆ. ಆಲ್ರೆಡಿ ಪ್ರಿಡಿಕ್ಟ್ ಮಾಡಿಬಿಡ್ತೀವಿ. ಉದಾಹರಣೆಗೆ ಹೇಳಬೇಕು ಅಂದರೆ, ಒಬ್ಬ ನಿರ್ದೇಶಕ ಅಂತ ಇಟ್ಕೊಳ್ಳಿ, ಅವರು ಒಂದಷ್ಟು ಸ್ಟೀರಿಯೋ ಟೈಪ್ ಮೂವಿಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಈಗ ಇನ್ನೊಂದು ಹೊಸದಾಗಿ ಮಾಡಿದ್ದಾರೆ, ಫ್ಲಾಪ್ ಆಯಿತು. ಕಾರಣ ಏನು ಅಂದರೆ ಜನ ಪ್ರಿಡಿಕ್ಟ್ ಮಾಡ್ತಾ, ಅಯ್ಯೋ ಬಿಡು ಅದೇನೇ ಮಾಡ್ತಾನೆ ಅವನು ಸ್ಟೀರಿಯೋ ಟೈಪು, ಹೊಸ್ತು ಮಾಡ್ತಾ ಇಲ್ಲ, ಒಂದೇ ಥರದ್ದು. ಈಗ ನೋಡಿ, ಮಹೇಂದರ್ ಅವರು ಒಂದು ಕಾಲಕ್ಕೆ, ಮಹೇಂದರ್ ತುಂಬ ದೊಡ್ಡ ನಿರ್ದೇಶಕ, ಎಷ್ಟು ಚೆನ್ನಾಗಿ, ಬಟ್ ಏನಾಯಿತು ಅಂದರೆ ಅವ್ರು ಮಾಡೋದೆಲ್ಲ ಅದೇ ಥರ ಅಂತ. ಕೊನೆಗೆ ಅವರು ಫ್ಲಾಪ್ ಆಯಿತು. ಅವ್ರದ್ದು ನಿರ್ದೇಶಕರಾಗಿ ಕೊನೆಗೆ ಎಲ್ಲೋ ಒಂದು ಹಂತದಲ್ಲಿ ಕಾಂಪ್ರಮೈಸ್ ಆಯಿತು. ಆ ಥರ ಸ್ಟೀರಿಯೋ ಟೈಪೇ ನೀವು ಮಾಡ್ಕೊಳ್ತಾ ಹೋದರೆ, ಈ ಕಾಂತಾರ ಬಂದಾದಮೇಲೆ ಇನ್ನೊಂದು ಕಾಂತಾರ ಬಂದರೆ ನಮಗೆ ಖುಷಿ ಕೊಡೋಲ್ಲ. ಅದು ಮೆದುಳು ಗೊತ್ತಾಯಿತು, ಓಹೋ ಇದೇ ಥರನೇ ಇದು ಅಂತ, ಅವರು ಬೇರೆ ಥರದಕ್ಕೆ ಸ್ವಿಚ್ ಆನ್ ಆಗಬೇಕಾಗುತ್ತೆ. ಏಕೆಂದರೆ ಮೆದುಳನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಹೊಸದು ಇಲ್ಲಿ ಬರೀ ಇದೊಂದಕ್ಕೆ ಅನ್ವಯ ಆಗೋದಿಲ್ಲ. ಒಂದು ಸಂಸಾರ ಅಂದರೂ ಇದೇ ನಡೆಯೋಂಥದ್ದು. ಗಂಡ ಹೆಂಡ್ತಿ ಒಂದಷ್ಟು ದಿನ ನೋಡಿ ಚೆನ್ನಾಗಿರ್ತಾರೆ, ಪ್ರೀತಿಸಿ ಮದುವೆ ಆದವರು, ನಂತರ ಏನಾಗುತ್ತೆ, ಆಸಕ್ತಿ ನಿರಾಸಕ್ತಿ ಇಬ್ರಿಗೂ, ಕೊನೆಗೆ ಇವ್ರಿಗೊಂದು ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನು, ಇವ್ರಿಗೊಂದು, ಕೊನೆಗೆ ಡೈವರ್ಸು. ಬಹಳಷ್ಟು ಇದು ಏನಕ್ಕೆ ನಡೆಯೋದು ಅಂದರೆ ಹೊಸತನ ಇರಲ್ಲ ಅಲ್ಲಿ. ಹೊಸದಾಗಿ ಅದೇ ಗಂಡ ಹೆಂಡ್ತಿ ಹೊಸದಾಗಿ ಅವರು ಒಂದು ಕಡೆ ಹೋಗೋದೇ ಆಗಲಿ, ಒಂದು ತಿನ್ನೋದೇ ಆಗಲಿ, ಬೇರೆ ಥರ ವಾತಾವರಣ, ಬೇರೆ ಥರ ಪ್ರೀತಿ ವ್ಯಕ್ತಪಡಿಸೋದ್ರಲ್ಲಿ ಆಗಲಿ, ಹೊಸತನ ಇದೆಲ್ಲ ಇದ್ದಾಗ ಏನಾಗುತ್ತೆ, ಮೆದುಳು ಏನಾಗುತ್ತೆ, ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ, ಹೊಸದನ್ನ ಅದು ಕಾಯ್ತಾ ಇರುತ್ತೆ, ಹೊಸದು ಬೇಕು ಅಂತೇಳಿ. ಹಾಗಾಗಿ ಮಕ್ಕಳುಗಳು ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು. ಇದೇ ಶಾಶ್ವತ ಅಲ್ಲ. ಇದಕ್ಕಿಂತ ಬಹಳ ಮುಖ್ಯವಾದದ್ದು ಎಜುಕೇಷನ್, ಸ್ಕಿಲ್ಸ್ಗಳು. ಒಂದು ಯಾವುದ್ರಲ್ಲಾರು ಮಾಸ್ಟ್ರಿ ಆಯಿತು ಅಂದರೆ, ಇದಲ್ಲ ಅಂದರೆ ನಾನು ಅದರಲ್ಲಿ ಬದುಕ್ತೀನಿ ಅನ್ನುವುದನ್ನು ಅವರು ಕಲ್ತ್ಕೊಂಡಾಗ ಏನಾಗುತ್ತೆ ಅಂದರೆ, ಈ ಸೋಷಿಯಲ್ ಮೀಡಿಯಾ ಆಗಲಿ, ಚಲನಚಿತ್ರ ಆಗಲಿ ಒಂದು ಭ್ರಮಾಲೋಕನೇ ಇದು. ಎಷ್ಟು ದಿನ ಇದೇ ಥರ ಇರುತ್ತೆ, ಎಷ್ಟು ದಿನ ಯೂಟ್ಯೂಬ್ಗಳು ಓಡುತ್ತೆ, ಎಷ್ಟು ದಿನ ಚಲನಚಿತ್ರ ಓಡುತ್ತೆ. ಈಗ ಟಿ ವಿನೇ ಯಾರೂ ನೋಡೋದಿಲ್ಲ, ಎಲ್ಲ ಒಂದೊಂದು ಔಟ್ಡೇಟ್ ಆಗ್ತಾ ಇದೆ. ಈಗ ಆದಾಗ ನಾನು ಏನು ಮಾಡಬೇಕು,
ನನಗೆ ಬೇರೆ ಏನಾದರೂ ಒಂದು ಸಪೋರ್ಟಿವ್ ಆಗಿರಬೇಕು ಅನ್ನೋದನ್ನು ಯುವ ಜನತೆ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಮುಂದಿನ ದಿನದಲ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಇಲ್ಲದಿದ್ದ ಪಕ್ಷದಲ್ಲಿ ಡಿಸೆನ್ಸಿಟೈಸೇಷನ್ ಆಗೋದ್ರಿಂದ ಇದನ್ನು ಜನ ಯಾರು ಇಷ್ಟಪಡೋದಿಲ್ಲ, ಅದನ್ನು ಕಮ್ಮಿ ಮಾಡ್ತಾ ಹೋಗ್ತಾರೆ. ಕೊನೆಗೊಂದು ದಿನ ಏನಾಗುತ್ತೆ, ಅವರು ಔಟ್ಡೇಟೆಡ್, ಅವರು ಎಲ್ಲೋದ್ರು ಅವರು ಅಂತಲೇ ನಮಗೆ ಗೊತ್ತಾಗಲ್ಲ. ಎಕ್ಸಾಕ್ಟ್ಲಿ. ಇದು ಪ್ರತಿಯೊಂದು ಕ್ಷೇತ್ರದಲ್ಲೂ ಇರುತ್ತೆ, ಪ್ರತಿಯೊಂದು ಹಂತದಲ್ಲೂ ಇರುತ್ತೆ, ಮತ್ತು ಜನ್ರೇಷನ್ಗೆ ಜನ್ರೇಷನ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಟಿ ವಿ ನೋಡುವಂಥ ಜನ್ರೇಷನಿಂದ ಬಂದವರು ನಾವು ಇವಾಗ ಟಿ ವಿ ನೋಡ್ತಾ ಇಲ್ಲ, ಡಿಜಿಟಲ್ ಸ್ಪೇಸನ್ನು ನೋಡ್ತಾ ಇದ್ದೀವಿ. ಇನ್ನೂ ಈಗ ಡಿಜಿಟಲ್ ಸ್ಪೇಸಲ್ಲಿ ಹುಟ್ಟಿದಂಥವ್ರು ಟಿ ವಿನ ನೋಡ್ತಾ ಇಲ್ಲ, ಪೇಪರ್ ಓದ್ತಾ ಇಲ್ಲ, ಅವ್ರು ಬರೀ ಡಿಜಿಟಲ್ ನೋಡ್ತಾ ಇದ್ದಾರೆ. ಸೊ ಅವ್ರು ಹೆಂಗೆ ಬದಲಾಗ್ತಾರೆ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಸೊ ಹಾಗೆ ಆದರೆ ಬುದ್ಧಿವಂತ ಏನು ಮಾಡ್ತಾನೆ ನನ್ನ ಪ್ರಕಾರ ಅಂದರೆ ಮುಂದೆ ಬರುವ ಬದಲಾವಣೆಗಳನ್ನ ಗಮನಿಸ್ತಾ ಇರ್ತಾನೆ. ಎಸ್, ಹೌದು. ಮತ್ತು ಜನರನ್ನು ಕೂಡ ಗಮನಿಸ್ತಾ ಇರ್ತಾನೆ. ಜನ ಏನು ಇಷ್ಟಪಡ್ತಾರೆ, ಹೌದು, ಅದಕ್ಕೆ ತಯಾರಾಗ್ತಾ ಇರ್ತಾನೆ. ಓಕೆ, ಅಂದರೆ ಮುಂದೆ ಬರುವಂಥ ಟೆಕ್ನಾಲಜಿ, ಮುಂದೆ ಬರುವಂಥ ಟೂಲ್ಗಳು, ಮುಂದೆ ಬರುವಂಥ ಮನಸ್ಥಿತಿ, ಜನರ ಮನಸ್ಥಿತಿ, ಇದೆಲ್ಲವನ್ನು ಕೂಡ ನೀವು ಯಾವಾಗ ರೆಡಿ ಇರ್ತೀರೋ ಅವಾಗ ನೀವು ಆ ಕಾಲಕ್ಕೆ ತಕ್ಕಂತೆ ನೀವು ಚೇಂಜ್ ಆಗ್ತಾ ಹೋಗ್ತೀರಾ. ಆವಾಗ ನೀವು ಯಾವಾಗ ರಿಲೆವೆಂಟ್ ಆಗಿರ್ತೀರ. ಇಲ್ಲ ನೀವು ಒಂದೇ ಮಾಡ್ತಾ ಇದ್ರೆ ನೀವು ಇರ್ಲೆವೆಂಟ್ ಆಗ್ತೀರಾ, ಆಮೇಲೆ ಎಲ್ಲಿ ಹೋದ್ರಿ ಅನ್ನೋದು ಗೊತ್ತಾಗ. ಇದಕ್ಕೆ ನೋಡಿ, ಒಂದು ಭಾಳ ಉತ್ತಮ ಪ್ರಭಾಸ್, ಅವನು ಆಂಧ್ರದ ಒಬ್ಬ ನಟ, ಬಾಹುಬಲಿ 1, 2 ಎಷ್ಟು ಅದ್ಭುತ ಆಗಿತ್ತು. ಅದಾದಮೇಲೆ ಜನ ಏನು ಅನ್ಕೊಂಡ್ರು, ಇವನು ಇದೇ ಥರ ಇರ್ತಾನೆ ಅಂತ. ಮೊನ್ನೆ ಯಾವುದೋ ಸುಮ್ಮನೆ ಒಂದು ನೋಡಿದೆ, ರಾಜಾ ಸಾಹಬ್ ಅಂತ. ನಿಜವಾಗ್ಲೂ ನನಗೆ ಆಶ್ಚರ್ಯ, ಅವನ ಇವನು ಅಂತೇಳಿ. ಏಕೆಂದರೆ ಅಷ್ಟು ಕೆಟ್ಟದಾಗಿದೆ ಮೂವಿ, ನೋಡೋಕ್ಕಾಗ್ತಿಲ್ಲ. ಅವನ ದೇಹದಲ್ಲೂ ಬಹಳಷ್ಟು ಬದಲಾವಣೆಗಳಾಗಿದೆ, ದಪ್ಪ ಆಗಿದ್ದಾನೆ. ನಾವು ಏನಕ್ಕೆ ಹೇಳೋದು ಅಂದರೆ ಅದೇ ಸ್ಥಿತಿ ಅದೇ ಥರದ್ದು ಇರೋದಿಲ್ಲ ಅದು. ಆಮೇಲೆ ಮೆದುಳು ಏನು ಅಂತಂದರೆ ಹೊಸದನ್ನು ಯಾವಾಗ ಸದಾ ಕಾಲ ನೀವು ಚಾಲನೆಯಲ್ಲಿ ಇರಬೇಕು ಅಂದರೆ ಫ್ಲೆಕ್ಸಿಬಲ್ ಇರಬೇಕು ಎಲ್ಲದಕ್ಕೂ. ಅದನ್ನು ಕೃಷ್ಣನ ನಾವು ಇನ್ನೊಂದು ವಿಡಿಯೋದಲ್ಲಿ ಹೇಳೋದು, ಕೃಷ್ಣ ಈಸ್ ಹೈಲಿ ಫ್ಲೆಕ್ಸಿಬಲ್. ಒಂದಕ್ಕೆ ಅಂಟಿಕೊಂಡಂಥ ವ್ಯಕ್ತಿನೇ ಅಲ್ಲ. ಸನ್ಮಾನ ಆಗ್ಬೋದು ಅಥವಾ ಅವರಿಗೆ ಅವಮಾನ, ಸನ್ಮಾನ ಅವಮಾನ ಎಲ್ಲದನ್ನು ಸಮಾನವಾಗಿ ಯಾರು ಸ್ವೀಕಾರ ಮಾಡ್ತಾರೆ ಅವನು ಸದಾ ಕಾಲ ಚಾಲನೆಯಲ್ಲಿ ಇರ್ತಾನೆ. ಯಾವಾಗ ಬರೀ ಸನ್ಮಾನಕ್ಕೆ ಒಗ್ಗೋಗಿರ್ತಾರೆ, ಅವಮಾನಗಳನ್ನು ತಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಹೈಯರ್ ಕಾನ್ಷಿಯಸ್ನೆಸ್, ಕಂಪ್ಲೀಟ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಅಂದರೆ ಕೃಷ್ಣನ ಉದಾಹರಣೆ ನಾವು ತಗೋಬೋದು. ಈ ಥರ ಇದ್ದಾಗ ಮಾತ್ರ ಮನುಷ್ಯ ಎಲ್ಲದಕ್ಕೂ, ಎಲ್ಲ ಪರಿಸ್ಥಿತಿಗಳಿಗೂ ನಾವು ಒಗ್ಗಬಹುದು. ಇಲ್ಲ ಅಂದರೆ ನಾವು ಭ್ರಮೆ, ಅದು ಅದೇ ಥರ ಇರ್ತಾರೆ ಅನ್ನೋದು ಖಂಡಿತ ಇರೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ.